ಗುರುಗ್ರಹ ನಿಮ್ಮ ಮೇಲೆ ಸಂಪೂರ್ಣ ಆಶೀರ್ವಾದವನ್ನು ಬೀರ್ತಾ ಇದೆ, ಕೊಡ್ತಾ ಇದೆ, ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಆದರೆ ಶುಕ್ರಗ್ರಹ ಏನು ಮಾಡ್ತಾ ಇದೆ ಅಂದರೆ ನಿಮಗೆ ಎಮೋಷನಲ್ ಟೆಸ್ಟ್ ಮಾಡ್ತಾ ಇದೆ, ಸ್ವಲ್ಪ ಎಮೋಷನಲ್ ಸ್ಪೆಂಡಿಂಗ್ ಮಾಡೋದಕ್ಕೆ ಪ್ರವೋಕ್ ಮಾಡ್ತಾ ಇದೆ. ಹಾಗಾದರೆ ಈ ವಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ಬೋದು, ನನ್ನ ಜೊತೆ ಕನೆಕ್ಟ್ ಆಗಿರಿ, ಹೇಳ್ತೀನಿ. ವೀಕ್ಷಕರೇ ನೋಡಿ, ಇಲ್ಲಿ ಸೂರ್ಯ ನಿಮಗೆ ಈ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಆಗಸ್ಟ್ 17ನೇ ತಾರೀಕು 3ನೇ ಮನೆಗೆ ಅದು ಕನ್ಸಿಡರ್ ಆಗುತ್ತೆ. ಸ್ವಲ್ಪ ಧೈರ್ಯ ಹೆಚ್ಚುತ್ತೆ, ಇನಿಷಿಯೇಟಿವ್ ತಗೋತೀರ. ಇಷ್ಟು ದಿವಸ ಏನಾಗಿತ್ತು ಅಂದರೆ ನಾನು ಏನು ಮಾಡಿದರೂ ಅಷ್ಟಕ್ಕಷ್ಟೇ ಅಲ್ವಾ, ಯಾಕೆ ನಾನು ಪ್ರಯತ್ನ ಮಾಡಬೇಕು, ಏನಿದೆ ಈ ಜೀವನನೇ ಇಷ್ಟು ಅನ್ನುವಂತಹ ಒಂದು ವೈರಾಗ್ಯ, ಒಂದು ದುಃಖ, ಒಂದು ಕಷ್ಟ, ಈ ರೀತಿಯಾದಂತಹ ಕಾರ್ಮೋಡ್ಗಳು ನಿಮ್ಮ ಮೇಲೆ ಅಪ್ಪಳಿಸ್ತಾ ಇತ್ತು. ಈ ವಾರ ಹಂಗಿಲ್ಲ. ಮಿಥುನ ರಾಶಿಯವರು ನಾನೇ ಮಾಡ್ತೀನಿ ಅಂತ ಇನಿಷಿಯೇಟಿವ್ ತಗೋತೀರಾ. ಸಿಬ್ಲಿಂಗ್ಸ್ ಸಪೋರ್ಟ್ ಇರುತ್ತೆ ನಿಮಗೆ. ಧ್ವನಿಯಲ್ಲಿ ಕ್ಲಿಯರಿಟಿ ಅಂದರೆ ವಾಯ್ಸ್ ಕಮ್ಯುನಿಕೇಷನ್ ಕ್ಲಿಯರಿಟಿ ಬರುತ್ತೆ. ಚಂದ್ರನಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ರೀತಿಯಾದಂತಹ ಇನ್ನೂ ಫೋರ್ಸ್ ಸಪೋರ್ಟ್ ಬರುತ್ತೆ, ಚಾರ್ಮ ಬರುತ್ತೆ. ಅದೇ ರೀತಿಯಾಗಿ ಗುರುಗ್ರಹದ ಸಂಚಾರ ಬ್ಲೆಸ್ಸಿಂಗ್ಸ್ ಇದೆ, ಸೇವಿಂಗ್ಸ್ ಆಗುತ್ತೆ, ಫ್ಯಾಮಿಲಿಯಲ್ಲಿ ವೆಲ್ತ್ ಅಕ್ಯುಮುಲೇಟ್ ಆಗುತ್ತೆ. ಆದರೆ ಶುಕ್ರನ ಒಂದು ಸಂಚಾರ ನಿಮಗೆ ಮಿಸ್ ಸ್ಪೆಂಡ್ ಅದನ್ನು ಲೀಡ್ ಮಾಡ್ತಾ ಇದೆ. ಒಂದೇನೋ ಐಟಮ್ ತರೋದಕ್ಕೆ ಅಂಗಡಿಗೆ ಹೋಗಿರ್ತೀರ, 2-3 ಅನ್ನೆಸೆಸರಿ ತೊಗೊಂಬರ್ತೀರ. ಆ 2 ಅನ್ನೆಸೆಸರಿ ಯಾಕೆ ತಂದ್ರಿ, ಅದರ ಅವಶ್ಯಕತೆ ಏನಿತ್ತು? ಮನೆಗೆ ಬಂದಾಗ ಅದು ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಅದನ್ನು ತರಲೇಬಾರ್ದಾಗಿತ್ತು. ಈ ರೀತಿಯಾದಂತಹ ಒಂದು ಅವೇರ್ನೆಸ್ ಆಗುತ್ತೆ. ಹಾಗಾಗಿ ಎಮೋಷನಲ್ ಸ್ಪೆಂಡಿಂಗ್ ಬೇಡವೇ ಬೇಡ. 17ನೇ ತಾರೀಕಿಗೆ ಏನಾಗುತ್ತೆ ಅಂತಂದರೆ ಒಂದು ವಿಸಿಬಿಲಿಟಿ ಇರುತ್ತೆ. ಸೂರ್ಯ ಸಿಂಹರಾಶಿಗೆ ಸಂಚಾರ ಮಾಡುವಂತಹದ್ದು. ಅವತ್ತು ಸ್ವಲ್ಪ ಮೀಟಿಂಗ್ಸ್ಗಳು, ಪ್ರೆಸೆಂಟೇಷನ್ನು, ವರ್ಕು, ಈ ರೀತಿಯಾದಂಥ ಜಾಸ್ತಿ ಆ್ಯಕ್ಟಿವಿಟಿ ಇರುತ್ತೆ. ಮಂಗಳವಾರ ಒಂದು ಸ್ವಲ್ಪ ದೈಹಿಕ ಚಟುವಟಿಕೆ, ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಬೇಕು ಅನ್ನೋವಂಥ ಮೋಟಿವೇಶನ್ ಬರುತ್ತೆ. ಆಗಸ್ಟ್ 19 ಬುಧವಾರಕ್ಕೆ ನಿಮಗೆ ಬುಧ ಸಪೋರ್ಟ್ ಮಾಡುತ್ತೆ, ಕಮ್ಯುನಿಕೇಷನ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಅವತ್ತು ನೆಗೋಷಿಯೇಷನ್ ಆಗಲಿ, ಇಂಟರ್ವ್ಯೂಗಳಾಗಲಿ ಅಥವಾ ಮೇಜರ್ ಅಗ್ರಿಮೆಂಟಿಗೆ ಸಹಿ ಮಾಡ್ಕೊಳ್ಳೋದಕ್ಕೆ ಈ ಮಿಥುನ ರಾಶಿಯವರಿಗೆ 19ನೇ ಆಗಸ್ಟ್ ಬುಧವಾರ ಬಹಳ ಶ್ರೇಷ್ಠ. ಇನ್ನು ಗುರುವಾರ ಗುರುಗ್ರಹದ ಆಶೀರ್ವಾದ ತಗೊಳ್ಳೋದಕ್ಕೆ ರಾಯರ ಮಠಕ್ಕೆ ಹೋಗಿ ಬರೋದಕ್ಕೆ ಮರಿಬೇಡಿ. ಅದೇ ರೀತಿ ಶುಕ್ರವಾರ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮ್ಮ ಹೆತ್ತವರು, ಪಾಲಕರು, ತಂದೆ ತಾಯಿಯ ಆರೋಗ್ಯದ ಕಡೆ ಅವ್ರನ್ನ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರೋದು, ಅವರ ಆರೋಗ್ಯದ ಬಗ್ಗೆ ಕಾಳಜಿ ಮಾಡುವಂಥದ್ದು ಆ ದಿನ ಆಗತ್ತೆ. ಇನ್ನು ಶನಿವಾರ ನೋಡಿ ಏನಾಗುತ್ತೆ, ಶನಿಗ್ರಹ ರೆಟ್ರೋಗ್ರೇಡ್ ಆಗಿರುವಂಥದ್ದು 10ನೇ ಮನೆಗೆ. ಡಿಸಿಪ್ಲಿನ್ ಬೇಕು ಅಂತ ಕೇಳಿಸುತ್ತೆ. ಡಿಸಿಪ್ಲಿನ್ ಇಲ್ಲ ಅಂದರೆ ಇಲ್ಲ, ಸಕ್ಸಸ್ ಹತ್ರನೂ ಬರೋದಿಲ್ಲ. ಶನಿ ಭಗವಾನರು ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಭಾನುವಾರ ಏನಾಗುತ್ತೆ 23 ಮತ್ತು 24 ತದನಂತರ ಅಂತಂದರೆ ಬುಧ ಸಿಂಹರಾಶಿಗೆ ಎಂಟ್ರಿ ಆಗ್ತಾ ಇದೆ. ಇಲ್ಲಿ ಯಾವುದಾದ್ರೂ ಒಂದು ಜೀವನದಲ್ಲಿ ಮಹತ್ತರ ತಿರುವು, ಸ್ಥಳ ಬದಲಾವಣೆ, ಸ್ಥಾನ ಪರಿವರ್ತನೆ ಅಂತ ತೋರಿಸುತ್ತೆ. ಅಂದರೆ ಒಂದು ಆಫೀಸಿಂದ ಇನ್ನೊಂದು ಆಫೀಸಿಗೆ ಟ್ರಾನ್ಸ್ಫರ್ ಆಗಬಹುದು, ಅಥವಾ ಈ ಕೆಲಸ ಬಿಟ್ಟು ಬೇರೆ ಆಫೀಸಿಗೆ ನೀವು ಶಿಫ್ಟ್ ಆಗಬಹುದು, ಅಥವಾ ಕೆಲಸನೇ ಬಿಟ್ಟು ಬಿಸ್ನೆಸ್ಸಿಗೆ ಎಂಟೈರ್ಲಿ ಶಿಫ್ಟ್ ಆಗ್ಬೋದು. ಹಳೆ ಮನೆಯನ್ನು ಹೊಸ ಮನೆಗೆ ಸ್ಥಳಾಂತರ ಮಾಡ್ಕೋಬೋದು, ಹಳೆ ಬಾಡಿಗೆ ಮನೆಯಿಂದ ಹೊಸ ಬಾಡಿಗೆ ಮನೆಗೆ ಹೋಗ್ಬೋದು. ಈ ರೀತಿಯಾಗಿ ಕೆಲಸ ಕಾರ್ಯಗಳಾಗುತ್ತೆ. ಇನ್ನು ಪ್ರೀತಿ, ಪ್ರೇಮ, ಪ್ರಣಯ, ಸಂಬಂಧ ಅಂತ ಬಂದಾಗ ಏನಾಗುತ್ತೆ ಅಂದರೆ ಶುಕ್ರ 4ನೇ ಮನೆಗೆ ಬಂದಿರೋದ್ರಿಂದ ಈ ಪಾರ್ಟ್ನರ್ಸಲ್ಲಿ ಸೆನ್ಸಿಟಿವಿಟಿ ಹೆಚ್ಚುತ್ತೆ. ಅಂದರೆ ಯಾರೋ ಒಂದು ಮಾತಾಡ್ತೀರಾ, ಹರ್ಟ್ ಆಗ್ತಾರೆ, ಕಣ್ಣೀರು ಹಾಕ್ತಾರೆ, ಅದೇ ಸ್ವಲ್ಪ ದೀರ್ಘಕ್ಕೆ ಹೋಗುತ್ತೆ. ಪೇಷನ್ಸ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಇಬ್ಬರಲ್ಲಿ ಒಬ್ಬರು ಸೋಲಲೇಬೇಕಾಗತ್ತೆ. ಅದೇ ರೀತಿ ಬುಧವಾರ ಮತ್ತು ಗುರುವಾರ ನಿಮ್ಮ ಕೆಲಸದಲ್ಲಿ ಅಥವಾ ಗಂಡು ಹೆಣ್ಣು ನೋಡ್ತಾ ಇದ್ದರೆ, ಮನೆ ಕಟ್ಟೋದಕ್ಕೆ ಯೋಚನೆ ಆಲೋಚನೆ ಇದ್ದರೆ ಬುಧವಾರ ಗುರುವಾರ ಗುಡ್ ನ್ಯೂಸ್ ಬರುತ್ತೆ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳಿಗೆ ಈ ವಾರ ಹೆಚ್ಚಿನ ಒಂದು ಫೋಕಸ್ ಇರುತ್ತೆ, ಕಾನ್ಸಂಟ್ರೇಷನ್ ಇರುತ್ತೆ. ಸ್ಟಡಿಯಲ್ಲಿ ಓದಿದ್ದು ನೆನಪಲ್ಲಿ ಉಳಿಯುತ್ತೆ. ಹೊಸ ವಿಷಯಗಳನ್ನು ರಿಸರ್ಚ್ ಮಾಡ್ತೀರಾ, ಕಲಿತೀರಾ. ವಿದ್ಯಾರ್ಥಿಗಳಿಗಂತೂ ಬಹಳ ಶುಭ. ವೆಲ್ತ್ ನೋಡಲಿಕ್ಕಾಗಿ ಫೈನಾನ್ಸ್ ಆ್ಯಂಡ್ ವೆಲ್ತ್ ಬಹಳ ಚೆನ್ನಾಗಿದೆ, ಅಕ್ಯುಮುಲೇಟ್ ಆಗುತ್ತೆ. ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. ದುಡಿದ ದುಡ್ಡಂತೂ ಕೈಯಲ್ಲಿ ಈ ವಾರ ಉಳಿಯುತ್ತೆ. ಎಮೋಷ್ನಲ್ ಸ್ಪೆಂಡಿಂಗ್ ಮಾತ್ರ ನೀವು ತಪ್ಪಿಸ್ಬೇಕಾಗತ್ತೆ. ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಈ ವಾರ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಕೆಲಸದ ಒತ್ತಡ ಇರುತ್ತೆ. ಆಮೇಲೆ ಮನೆಯಲ್ಲಿ ಯಾವುದೋ ಒಂದು ರೀತಿಯಾದಂತಹ ಮಂಗಳ ಕಾರ್ಯದ ಬಗ್ಗೆ ಚರ್ಚೆ ಆಗುತ್ತೆ, ಅದಕ್ಕೆ ಕುರಿತಾಗಿ ಓಡಾಟಗಳನ್ನು ಮಾಡ್ತೀರಾ, ಸ್ವಲ್ಪ ದಣಿವು ಕಾಡುತ್ತೆ. ಅದೇ ರೀತಿ ಈ ವಾರ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ಇನ್ನೊಂದು ಸಲ ಒತ್ತಿ ಹೇಳ್ತೀನಿ ಅಂದರೆ, ಇಂಪಲ್ಸಿವ್ ಬಿಗ್ ಪರ್ಚೇಸ್ಗಳನ್ನು ಮಾಡ್ಕೋಬೇಡಿ.
ಕಂಫರ್ಟ್ ಲಕ್ಸುರಿ ಐಟಮ್ಸ್ಗಳನ್ನು ಬೇಕು ಅಂದಾಗ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ಅವಾಯ್ಡ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಾರ ಮಂಗಳನ ಒಂದು ವಿಶೇಷ ನಿಮ್ಮ ಮೇಲೆ ದೃಷ್ಟಿ ಇರೋದರಿಂದ ಆರ್ಗ್ಯುಮೆಂಟ್ಗಳನ್ನು ಮಾಡಬೇಡಿ, ಪ್ರಯಾಣದಲ್ಲಿ ಜಾಗ್ರತೆ, ಡ್ರೈವಿಂಗ್ ಮಾಡಬೇಕಾದ್ರೆ ಹುಷಾರು, ಜಾಬ್ ಚೇಂಜ್ ಮಾಡುವಂಥ ಸಡನ್ ಡಿಸಿಷನ್ಗಳನ್ನು ತಗೋಬೇಡಿ. ಶನಿ ಭಗವಾನರು ರೆಟ್ರೋಗ್ರೇಡ್ ಆಗಿದ್ದಾರೆ, ಕೆಲಸ ಬಿಟ್ಟು ಮನೆಯಲ್ಲಿ ಕೂತ್ರೆ 1-2 ವರ್ಷ ಕೆಲಸ ಸಿಗುವಂಥ ಸಾಧ್ಯತೆಗಳು ಇಲ್ಲ, ಹಾಗಾಗಿ ಕೆಲಸ ಬಿಡೋದಕ್ಕೆ ಹೋಗಬೇಡಿ. ಅದೇ ರೀತಿ ಸ್ಮಾಲ್ ಹೆಲ್ತ್ ಇಶ್ಯೂಸ್ ಇದ್ದರೆ ಅದನ್ನು ಅವಾಯ್ಡ್ ಮಾಡ್ಕೋಬೇಡಿ, ತಕ್ಷಣ ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಆರೋಗ್ಯ ಈ ವಾರ ನಿಮಗೆ ಒಂದು ಸ್ವಲ್ಪ ಇದು ಕೊಡ್ತಾ ಇದೆ, ಯಾವುದು ಬ್ರಿಸ್ಕ್ ವಾಕ್ ಮಾಡಬೇಕು, ಒಂದು ಸ್ವಲ್ಪ ಕ್ರೀಡೆ ಸ್ಪೋರ್ಟ್ಸ್ ಚಟುವಟಿಕೆಗಳು, ಜಿಮ್ ಸೆಷನ್ಸ್ಗಳಾಗಲಿ ಅಥವಾ ಪ್ರಾಣಾಯಾಮ ಯೋಗ ಧ್ಯಾನ ಆಗಲಿ ಅಂಥದ್ದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅದೇ ರೀತಿ ಲಕ್ಕಿ ಎಲಿಮೆಂಟ್ಸ್ಗಳನ್ನು ನೋಡ್ಲಿಕ್ಕೆ ಬಂದಾಗ ಎಮರಾಲ್ಡ್ ಗ್ರೀನ್ ಮತ್ತು ಗೋಲ್ಡನ್ ಯೆಲ್ಲೋ ನಿಮಗೆ ಆಗಿ ಬರುತ್ತೆ. ಅದೇ ರೀತಿ ನಂಬರ್ 5 ಮತ್ತು 3 ಶುಭ ಅಂತ ಬರುತ್ತೆ. ಬುಧವಾರ ಮತ್ತು ಶುಕ್ರವಾರ ನಿಮಗೆ ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆಗಳಿದೆ ಮತ್ತು ಉತ್ತರ ಮತ್ತು ಈಶಾನ್ಯ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಭಗವಂತ ವಿಷ್ಣು ಮತ್ತು ಸರಸ್ವತಿಯ ಆರಾಧನೆ ಅಂತ ಬರುತ್ತೆ. ನಿಮಗೆ ಈ ವಾರದ ರೆಮಿಡಿಗಳನ್ನು 2 ಅದ್ಭುತ ರೆಮಿಡಿಗಳನ್ನು ಕೂಡ ನಾನು ಹೇಳ್ತೀನಿ. ಅದರ ಜೊತೆಗೆ ಈ ಒಂದು ವಿಶೇಷ ಮಾಹಿತಿ ಏನಪ್ಪ ಅಂತಂದರೆ, ನಾವು ಇನ್ನೇನು ಈ ಶ್ರಾವಣ ಮಾಸದಲ್ಲಿದ್ದೀವಿ. 4 ಶ್ರಾವಣ ಮಾಸದ ಶುಕ್ರವಾರಗಳನ್ನು ಶುಕ್ರವಾರ ಮತ್ತು ಶನಿವಾರಗಳನ್ನು ಶನಿವಾರ ಅಂತ ಆರಾಧನೆ ಮಾಡ್ತೀವಿ. ಅಮ್ಮನವರ ಒಂದು ಆಶೀರ್ವಾದವನ್ನು ಕೇಳ್ತೀವಿ. ಅಮ್ಮ ಮಹಾಲಕ್ಷ್ಮಿ ಶಾಶ್ವತವಾಗಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ಈ ತಿಂಗಳಿನಲ್ಲಿ ಬರುವಂತಹ ಬೇರೆ ಶುಕ್ರವಾರಗಳನ್ನು ಒಂದು ಹೋಲಿಕೆ ಮಾಡಲಿಕ್ಕಾಗಿ ಈ ಶ್ರಾವಣ ಮಾಸದ ಶುಕ್ರವಾರ ಶನಿವಾರ, ದೀಪಾವಳಿಯಲ್ಲಿ ಬರುವಂತಹ ಧನತ್ರಯೋದಶಿ, ದೀಪಾವಳಿ ಅಮಾವಾಸ್ಯೆ ಮತ್ತು ಈ ಒಂದು ಅಕ್ಷಯ ತೃತೀಯ, ಕೆಲವೊಂದು 3:30 ಮುಹೂರ್ತಗಳಲ್ಲಿ ಲಕ್ಷ್ಮೀ ಪೂಜೆ ಬಹಳ ಬೇಗ ಒಲಿಯುತ್ತೆ. ಅದು ನೋಡಿ, ಈ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಈ ಪ್ರತಿ ಶ್ರಾವಣ ಮಾಸದಲ್ಲಿ ಬರುವಂಥ ಶುಕ್ರವಾರ ಶನಿವಾರಗಳಾಗಲಿ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಆಗಲಿ ಬಹಳ ಪವರ್ಫುಲ್ ಆಗಿರುತ್ತೆ ನೋಡಿ. ಹೆಸರಲ್ಲೇ ವರ ಇದೆ, ವರಮಹಾಲಕ್ಷ್ಮಿ ವರವನ್ನು ಕೊಡುವಂತಹ ದೇವಿಯ ಹಬ್ಬ. ಆ ಶುಕ್ರವಾರ ಶನಿವಾರ ಮತ್ತು ವರಮಹಾಲಕ್ಷ್ಮಿ ದಿವಸ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಾವು ಕೋಟ್ಯಾಂತರ ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಸಿದ್ಧಿ ಪೂಜೆಗಾಗಿ ನಾವು ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಪೂಜೆ ಮಾಡಿಸ್ತೀವಿ. ಯಾಕೆಂದರೆ ನಮಗೆ ದೇಶ ವಿದೇಶಗಳಿಂದ ಕೂಡ ನಮಗೆ ಆರ್ಡರ್ಸ್ಗಳು ಬರುತ್ತೆ. ವೀಕ್ಷಕರು ಕಾಯ್ತಾ ಇರ್ತಾರೆ, ಯಾವಾಗ ಶುಕ್ರವಾರ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಅವತ್ತು ನಾವು ಶ್ರೀಚಕ್ರ ಯಂತ್ರವನ್ನು ಗುರುಗಳ ಕೈಯಿಂದ ಸಿದ್ಧಿ ಪೂಜೆ ಮಾಡಿಸ್ಕೋಬೇಕು ಅಂಥೇಳಿ. ಅದಕ್ಕೋಸ್ಕರ ನಾವು ಅತೀ ಹೆಚ್ಚಿನ ಸಂಖ್ಯೆಯಲ್ಲಿ, ಅಸಂಖ್ಯಾತ ಸಂಖ್ಯೆಯಲ್ಲಿ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸ್ತೀವಿ. ನೀವು ಆ ದಿವಸ ಬರಲಿ ಅಂತ ಕಾಯಬಾರ್ದು. ಈಗಲೇ ಈ ಸಂಚಿಕೆ ನೋಡ್ಕೊಳ್ಳುವಾಗಲೇ ಒಂದು ನಂಬರ್ ಸ್ಕ್ರೀನ್ ಮೇಲೆ ಏನು ನಿಮಗೆ ಕಾಣಿಸ್ತಾ ಇದೆ, ನಮಗೂ ಕೂಡ ಶ್ರೀಚಕ್ರ ಯಂತ್ರ ಬೇಕು ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿಬಿಡಿ. ಕಾಲ್ ಮಾಡೋದು ಬೇಡ, ಅವರು ವಾಟ್ಸಪ್ ಮೆಸೇಜಲ್ಲಿ ನಿಮ್ಮ ಆರ್ಡರ್ಗಳನ್ನು ತಗೋತಾರೆ. 30ರಿಂದ 40 ದಿವಸ ಸಿದ್ಧಿ ಪೂಜೆ ಆಗುತ್ತೆ. ತದನಂತರ ನಿಮ್ಮ ಮನೆಗೆ ಬರುತ್ತೆ. ಆಮೇಲೆ ಮನೆಗೆ ಬಂದ ಮೇಲೆ ನೋಡಿ, ಸಂಪತ್ತು ವರ ಎಲ್ಲ ನಿಮಗೆ. ಯಾಕೆ ಅಂತಂದರೆ ಶುಕ್ರವಾರ ಪೂಜೆ ಆಗಿರುವಂಥದ್ದು. ನಿಮ್ಮ ಮನೆಗೆ ಅಪಾರ ಪ್ರಮಾಣದಲ್ಲಿ ಹಣ ಹರಿದು ಬರುತ್ತೆ ವೀಕ್ಷಕರೇ, ಅಪಾರ ಶ್ರೀಮಂತರಾಗ್ತೀರ. ಇದಕ್ಕೆ ಹೋದ ವರ್ಷ ಕೂಡ ಶ್ರಾವಣ ಮಾಸದ ಶುಕ್ರವಾರಗಳಂದು ನಾನು ಸಿದ್ಧಿ ಪೂಜೆ ಮಾಡಿಕೊಟ್ಟಿದ್ದೆ. ಆ ವೀಕ್ಷಕರು ಕೂಡ ಈ ವರಮಹಾಲಕ್ಷ್ಮಿ ಹಬ್ಬದ ನಮ್ಮ ಶೂಟಿಂಗ್ ಟೈಮಲ್ಲಿ ಬಂದು ಸ್ಟುಡಿಯೋದಲ್ಲಿ ಚಿತ್ರೀಕರಣದಲ್ಲಿ ಭಾಗವಹಿಸಿ ಆನಂದ ಬಾಷ್ಪವನ್ನು ಹಾಕಿದರು. ಗುರುಗಳೇ, ಹೋದ ವರ್ಷ ನಾವು ಆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮನೆಯಲ್ಲಿ ಎಂಥ ವಾತಾವರಣ ಇತ್ತು ಅಂತಂದರೆ, ನಮ್ಮ ಮನೆಯಲ್ಲಿ ಅತ್ತೆ ಮುಖ ಕಂಡ್ರೆ ಸೊಸೆಗಾಗ್ತಿರಲಿಲ್ಲ, ಸೊಸೆ ಮುಖ ಕಂಡ್ರೆ ಅತ್ತೆಗಾಗ್ತಿರಲಿಲ್ಲ, ಮಗ ತಂದೆಗಾಗ್ತಾ ಇರಲಿಲ್ಲ, ಸಂಸಾರ ಅನ್ನೋದು ಛಿದ್ರ ಆಗಿತ್ತು. ಆ ಸಂದರ್ಭದಲ್ಲಿ ನಿಮ್ಮ ಒಂದು ಗೈಡೆನ್ಸ್ ಪ್ರಕಾರ ಲೈವಲ್ಲಿ ಹೇಳ್ತಾ ಇದ್ರಿ, ನಂಬರ್ ತೋರಿಸ್ತಾ ಇದ್ರಿ, ಪಟ್ಟಂತ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಂಡ್ವಿ. ಶ್ರಾವಣ ಮಾಸ ಕಳೆದ ತಕ್ಷಣ ಅದು ಮನೆಗೆ ಬಂತು. 1 ವರ್ಷದಲ್ಲಿ ಮನೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಈಗ ಸಾಕಷ್ಟು ಒಂದು ಬಾಂಧವ್ಯ, ಮಧುರತೆ, ಎಲ್ಲರೂ ಚೆನ್ನಾಗಿದ್ದೀವಿ ಗುರುಗಳೇ. ಸಂಸಾರ ಅನ್ನೋದು ಜೇನುಗೂಡಿನತನ ಚೆನ್ನಾಗಿದೆ. ಎಲ್ಲರೂ ಅಕ್ಕಪಕ್ಕದವರು ನೋಡಿ ಹೊಟ್ಟೆ ಹುರ್ಕೋಬೇಕು, ಅಷ್ಟು ಚೆನ್ನಾಗಿ ಬಾಳಿ ಬದುಕ್ತಾ ಇದ್ದೀವಿ. ಮನೆಯಲ್ಲಿ ಅದೇನು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದ್ದೀವಿ. ಅದರ ಜೊತೆಗೆ ನಾವು ಸೈಟ್ ಬುಕ್ ಮಾಡ್ಕೊಂಡ್ವಿ, ಕಾರ್ ಬುಕ್ ಮಾಡ್ಕೊಂಡ್ವಿ, ನಮ್ಮ ಊರಿನಲ್ಲಿ ತೋಟ ಜಮೀನು ಕೊಂಡ್ಕೊಂಡ್ವಿ, ಬೆಂಗಳೂರಿನಲ್ಲಿ 2 ಸೈಟ್ ಕೊಂಡ್ಕೊಂಡ್ವಿ. ಹಣ ಅಂತೂ ಯಥೇಚ್ಛವಾಗಿ ಹರಿದು ಬರ್ತಾ ಇದೆ ಅಂತ ಸಂತೋಷದಿಂದ ಫೀಡ್ಬ್ಯಾಕ್ ಕೊಟ್ಟು ಹೋದರು. ನಿಮಗೂ ಕೂಡ ವೀಕ್ಷಕರೇ, ಕಷ್ಟ ಕಳಿಬೇಕು, ಸುಖ ಬರಬೇಕು, ಸಾಕಷ್ಟು ಶ್ರೀಮಂತರಾಗಬೇಕು, ಹಣ ಮನೆಗೆ ಹೊಳೆಯ ಥರ ಹರಿದು ಬರಬೇಕು ಅಂದರೆ ಶ್ರೀಚಕ್ರ ಮನೆಯಲ್ಲಿರಬೇಕು. ಹೇಳಿದ್ದೀನಲ್ಲ, ಶ್ರೀಚಕ್ರ ಯಂತ್ರ ಈ ಶ್ರಾವಣ ಮಾಸದಲ್ಲಿ ಈ ಶುಕ್ರವಾರ ಶನಿವಾರ ಪೂಜೆ ಆಗ್ತಾ ಇದೆ ಅಂಥೇಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಮನೆಗೆ
ಸಂಪದ್ದೇವತೆಯನ್ನು ಬರಮಾಡಿ ನಿಲ್ಲಿಸ್ಕೊಳ್ಳಿ. ವೀಕ್ಷಕರೇ, ಅದೇ ರೀತಿಯಾಗಿ ರೆಮಿಡಿ ಅಂತಂದರೆ ಈ ವಾರ ಮಿಥುನ ರಾಶಿಯವರು ಓಂ ನಮೋ ಭಗವತೆ ವಾಸುದೇವಾಯ ತಪ್ಪದೆ ಪ್ರತಿದಿನ ಬೆಳಗ್ಗೆ ಸಂಜೆ 108 ಬಾರಿ ಹೇಳೇ ಮನೆಯಿಂದ ಹೊರಡಬೇಕು. ಅದೇ ರೀತಿಯಾಗಿ ಹೆಸರು ಕಾಳನ್ನು ಗಣೇಶನ ದೇವಸ್ಥಾನಕ್ಕೆ ಬರುವಂತಹ ಬುಧವಾರ ದಾನ ಕೊಡಿ. 1 kg ವಿಷ್ಣು ಸಹಸ್ರನಾಮ ಕೇಳಬೇಕಾಗತ್ತೆ. ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಆಗಿದೆ, ಅದನ್ನು ಕೇಳಿ. ಅದೇ ರೀತಿ ಬರುವಂತಹ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡು 1 ಲೀಟರ್ ಎಣ್ಣೆಯನ್ನು ದೀಪಕ್ಕೆ ದಾನ ಮಾಡಿ ಆಂಜನೇಯನ ಎದುರುಗಡೆ ಕೂತು ಓಂ ಹಂ ಹನುಮಂತೇ ನಮಃ ಪಠಣೆ ಮಾಡಿ ಬನ್ನಿ. ಇಷ್ಟು ರೆಮಿಡಿ ಮಾಡಿ, ಅದ್ಭುತ ಫಲ ನಿಮಗೆ ಸಿಗುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.